ಇದು ರಾಜ ಮಹಾರಾಜರು ಬಚ್ಚಿಟ್ಟಿರ್ತಕ್ಕಂಥ ಮನೆ ಮದ್ದಿದೆ. ಒಬ್ಬ ಮಹಾರಾಜ ಇದ್ದ, 63 ಹೆಂಡತಿದಿರಿದ್ರು. 63 ಹೆಂಡತಿಗೂ ಅವ್ನು ಮೇಂಟೈನ್ ಮಾಡ್ಬೇಕಾದ್ರೆ ಏನ್ ತಿಂತಾ ಇದ್ದ? ಆ ರೀತಿ ಮಹಾರಾಜರುಗಳು ಗಿಡಮೂಲಿಕೆಗಳು ಯೂಸ್ ಮಾಡಿ ತನ್ನ ಮಂತ್ರಿಗಳ ಮುಖಾಂತರ ಇದೆಲ್ಲ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಇದು ಹೊರಗಡೆ ಪ್ರಪಂಚಕ್ಕೆ ಬಂದಿರಲಿಲ್ಲ. ಈಗ ಒಬ್ಬರು ಪುಸ್ತಕದಲ್ಲಿ ಬರೆದಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂದರೆ, ಎಷ್ಟೋ ಮನೆಗಳಲ್ಲಿ ಜಗಳನೂ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ನಂಗೆ ತೃಪ್ತಿನೇ ಕೊಟ್ಟಿಲ್ಲ, ಈ ಮದ್ದನ್ನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ, ಓಕೆನಾ? ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಡಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ, ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ, ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು ಪರಮಾತ್ಮ, ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ. ಈಗ ನಾವು ಇವತ್ತು ದಾಂಪತ್ಯ ಜೀವನ, ಗಂಡು ಮತ್ತು ಹೆಣ್ಣು, ಇವರಿಬ್ಬರ ಸುಖ ಸಂಸಾರಕ್ಕೆ ಈ ದಾಂಪತ್ಯ ಜೀವನ ಬೇಕೇ ಬೇಕು. ಆ್ಯಕ್ಚುಲಿ ಪ್ರಕೃತಿಯಲ್ಲಿ ಹೆಣ್ಣಿಗೆ ಪರಮಾತ್ಮ ಎಲ್ಲನೂ ಸರಿಸಮ ಕೊಟ್ಟಿರ್ತಾನೆ. ಕೆಲವೊಬ್ಬರು ಗಂಡಸರಿಗೆ ತೊಂದರೆಗಳಿರ್ತವೆ. ಈಗ ಕೆಲವೊಬ್ರಿಗೆ ಏನಾಗುತ್ತೆ, ಈ ನರ ದೌರ್ಬಲ್ಯ ಇರುತ್ತೆ, ಬಾಡಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಇಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಕೆಲವು ಸಮಸ್ಯೆಗಳಿರ್ತವೆ. ಆಮೇಲೆ ಮಲಗಿದ್ದಾಗ ಈ ಯೂರಿನಲ್ಲಿ ವೀರ್ಯಾಣು ಹೋಗ್ಬಿಡೋದು, ಕನಸಲ್ಲಿ ಹೋಗ್ಬಿಡೋದು, ಬಿಕಾಸ್ ಆಫ್ ಹೀಟು, ಎಕ್ಸಸ್ ಆಫ್ ಹೀಟ್ ಇದ್ದಾಗ ಹಿಂಗಾಗುತ್ತೆ. ಒಂದು ನರ ದೌರ್ಬಲ್ಯ, ಎರಡನೇದು ಶೀಘ್ರ ಸ್ಖಲನ. ಇದರಿಂದ ಎಷ್ಟೋ ಮನಸ್ಸಲ್ಲಿ, ಎಷ್ಟೋ ಮನೆಗಳಲ್ಲಿ ಜಗಳನೂ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ನಂಗೆ ತೃಪ್ತಿನೇ ಕೊಟ್ಟಿಲ್ಲ, ಬೇಗ ಔಟ್ ಆಗುತ್ತೆ. ಅಂದರೆ ಈ ಶೀಘ್ರ ಸ್ಖಲನ ಆಗೋದ್ರಿಂದ ಗಲಾಟೆಗಳಾಗಿದೆ, ನಾವು ನೋಡಿದ್ವಿ. ಈಗ ಉದಾಹರಣೆಗೆ ಒಬ್ಬ ಮಹಾರಾಜ ಇದ್ದ, ಅವನಿಗೆ 63 ಹೆಂಡತಿದಿರಿದ್ರು. ಆ 63 ಹೆಂಡತಿನ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದ? ಅವನು ತಿಂತ ಆಹಾರ ಪದಾರ್ಥಗಳು ಏನು? 63 ಹೆಂಡತಿಗೂ ಅವನು ಮೇಂಟೈನ್ ಮಾಡಬೇಕಾದ್ರೆ ಏನು ತಿಂತಾ ಇದ್ದ? ಯಾಕಂದರೆ ಕೆಲವೊಂದು ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಬರೆದವ್ರೆ. ಆ ಬರ್ದಿರೋದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಗಿಡಮೂಲಿಕೆಗಳು ತಿಂದು ಆ 63 ಹೆಂಡ್ತಿನೂ ಅವನು ತೃಪ್ತಿಪಡಿಸ್ತಾ ಇದ್ದಂತೆ. ಸೊ ಹಂಗಾಗಿ ಇದು ಎಲ್ಲರೂ ತೊಗೊಬೋದು, ಆರೋಗ್ಯವಂತ ಎಲ್ಲರೂ ಇದು ತೊಗೊಬೋದು. ಇದನ್ನು 20 ವರ್ಷದಿಂದ 80 ವರ್ಷದವರು ಎಲ್ಲರೂ ತೊಗೊಬೋದು. ಒಂದು ಮಂಡಲ ತೊಗೊಬೋದು. 45 ದಿನ ತೊಗೊಂಬಿಟ್ರೆ 45 ದಿನ ಇನ್ಫರ್ಟಿಲಿಟಿ, ಗಂಡಸ್ತನ ಅಧಿಕ ಆಗುತ್ತೆ, ವೀರ್ಯಾಣು ಉತ್ಪತ್ತಿ ಜಾಸ್ತಿ ಆಗುತ್ತೆ, ವೀರ್ಯಾಣು ಗಟ್ಟಿ ಆಗುತ್ತೆ. ಇದೆಲ್ಲ ಆದಾಗ ಮಕ್ಕಳು ಮಾಡ್ಕೊಬೋದು, ಓಕೆನಾ? ಸೊ ಅಂಥವ್ರಿಗೆಲ್ಲ ಇವತ್ತು ನಾವು ಈ ಮದ್ದನ್ನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ, ಓಕೆನಾ? ಯಾವ್ಯಾವ ಮದ್ದು ಅಂದರೆ ಸುಮಾರು 12ರಿಂದ 14 ಗಿಡಮೂಲಿಕೆಗಳು, 12 ಗಿಡಮೂಲಿಕೆಗಳು, ಒಂದು ಪಾಷಾಣ, ಒಂದು ನಿಮಗೆ ಸ್ವರ್ಣ ಭಸ್ಮ, ಆಮೇಲೆ ಜೇನುತುಪ್ಪ. ಇದು ಮಾಡೋದು ಹೆಂಗೆ, ಯಾವ ರೀತಿ ಮಾಡ್ಕೊಬೋದು, ಮಾಡ್ಕೊಂಡಿದ ತಕ್ಷಣ ಯಾವ ರೀತಿ ದಾಂಪತ್ಯ ಜೀವನದಲ್ಲಿ ಸಂಭೋಗವನ್ನು ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಆ ರೀತಿ ಮಹಾರಾಜರುಗಳು ಗೊತ್ತಿದ್ದೋ ಕೆಲವ್ರಿಗೆ ಗಿಡಮೂಲಿಕೆಗಳು ಯೂಸ್ ಮಾಡಿ ತನ್ನ ಮಂತ್ರಿಗಳ ಮುಖಾಂತರ ಇದೆಲ್ಲ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಇದು ಹೊರಗಡೆ ಪ್ರಪಂಚಕ್ಕೆ ಬಂದಿರಲಿಲ್ಲ. ಈಗ ಒಬ್ಬರು ಪುಸ್ತಕದಲ್ಲಿ ಬರೆದಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂದರೆ, ಮೊದಲನೇದಾಗಿ ನುಗ್ಗೆ ಬೀಜ, ಎರಡನೇದು ನಮ್ಮ ಪಾರಿವಾಳ ಬೀಜ ಅಂತೀವಿ, ಕಪೀಚು ಬೀಜ, ಮೂರನೇದಾಗಿ ತಾವರೆ ಹೂವಿನ ಬೀಜ, ನಾಲ್ಕನೇದಾಗಿ ಈರುಳ್ಳಿ ಬೀಜ, ಐದನೇದಾಗಿ ಭೂಚಕ್ರಗಡ್ಡೆ, ಆರನೇದಾಗಿ ಬ್ಲಾಕ್ ಮುಸಲಿ, ಏಳನೇದಾಗಿ ಜಾಕಾಯಿ, ಎಂಟನೇದಾಗಿ ಈ ನಮ್ಮ ಕೆಂಪು ಗಂಧ ಬರುತ್ತಲ್ಲ, ಗಂಧದ ಮರದ ತುಂಡು ಪೀಸ್ ಸಿಗುತ್ತೆ, ಪೌಡ್ರು. ಇದು ಆರೋಗ್ಯದ ಮೇಲೆ ಸಖತ್ ಪರಿಣಾಮ ಬೀರುತ್ತೆ. ಇದು ಕೆಂಪು ಬೀಜ ಅಂದರೆ ಪೌಡ್ರು, ಗಂಧದ ಪೌಡ್ರು ಕೆಂಪುದಿರಬೇಕು, ಕೆಂಪುದು ಸ್ಟ್ರಾಂಗು.
ಯಾಕಂದರೆ ಅದು ತೊಗೊಂಡಾಗ ನಿಮಗೇನಾಗುತ್ತೆ, ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹಂಗಾಗಿ ಕೆಂಪು ಗಂಧದ ಮರದ ತುಂಡು ಪೌಡ್ರು ಅಂತ ಇಟ್ಕೊಳ್ಳೋಣ. 9ನೇದಾಗಿ ನಸ್ಗುನ್ನಿ ಬೀಜ. 10ನೇದಾಗಿ ರ್ಯಾಡಿಶ್ ಅಂದರೆ ಮೂಲಂಗಿ ಬೀಜ. ಇದು ಯಾವ ರೀತಿ ನಿಮಗೆ ಶುದ್ಧ ಮಾಡೋದು, ಯಾವ ರೀತಿ ಔಷಧಿ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ, ಮುಂದೆ ಬರ್ತಾ ಹೇಳ್ತೀನಿ. ಆಮೇಲೆ 11ನೇದಾಗಿ ನಿಮ್ಗೇನು ಮಾಡಬೇಕು ಅಂದರೆ ಸ್ವರ್ಣ ಭಸ್ಮ ತೊಗೊಬೇಕು. ಸ್ವರ್ಣ ಭಸ್ಮ ಏನು ಮಾಡುತ್ತೆ ಆಮೇಲೆ ಹೇಳ್ಕೊಡ್ತೀನಿ. ಆಮೇಲೆ ಪಾಷಾಣ ಅಂತ ಹೇಳಿದ್ದೆ, 10 ಪಾಷಾಣ, 10 ಗಿಡಮೂಲಿಕೆಗಳು, 11ನೇದು ಪಾಷಾಣ. ಪಾಷಾಣ ಅಂದರೆ ಲಿಂಗ ಅಂದರೆ ಪಾದರಸ. ಇದು ಹೆಂಗೆ ಶುದ್ಧಿ ಮಾಡೋದು, ಯಾವ ರೀತಿ ಮಾಡ್ಕೊಳ್ಳೋದು ಎಲ್ಲ ಹೇಳ್ಕೊಡ್ತೀನಿ. ಒಂದೊಂದಾಗಿ ನೋಡ್ಕೊಂಬರ್ರಿ. ಯಾಕಂದರೆ ಎಲ್ಲ ಹೇಳಿದಾಗ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡಿ. ಫಸ್ಟು ಶುದ್ಧ ಮಾಡಬೇಕು. ಯಾವುದೇ ಔಷಧಿಗಳನ್ನು, ಯಾವುದೇ ಗಿಡಮೂಲಿಕೆಗಳನ್ನ ಶುದ್ಧಿ ಮಾಡೋದು ಕಲಿಬೇಕು. ಶುದ್ಧಿ ಮಾಡಿದಾಗ ಮಾತ್ರ ಔಷಧಿ ಗುಣಗಳು ಜಾಸ್ತಿ ಆಗೋದು. ನೀವು ಹಂಗೆ ತಿಂದ್ಬಿಟ್ರೆ ಎಲ್ಲ ಪಾಯ್ಸನ್ ಆಗುತ್ತೆ. ಯಾಕೆ ನಮ್ಮ ಸಿದ್ಧ ಮತ್ತು ಆಯುರ್ವೇದಿಕ್ಕೂ ಯಾಕೆ ಇವತ್ತು ಡಮ್ಮಿ ಆಯ್ತಾ ಇದೆ ಅಂದರೆ ಮೂಲ ಕಾರಣ ಇದೆ. ಶುದ್ಧಿ ಮಾಡಲ್ಲ, ಹಂಗಂಗೆ ಅದು ಮಾರ್ಬಿಡೋದು. ಶುದ್ಧಿ ಮಾಡಿದ್ರೆ 100% ರಕ್ತದಲ್ಲಿ ಹೋಗಿ ರಕ್ತ ತನ್ನ ಕೆಲಸವನ್ನೆಲ್ಲ ಮಾಡ್ಕೊಂಬರುತ್ತೆ. ಈಗ ಮೊದಲನೇದಾಗಿ ಶುದ್ಧಿ ಮಾಡೋದು ಹೇಳ್ಕೊಡ್ತೀನಿ. ಈಗ ಅರ್ಥ ಆಯ್ತಲ್ಲ, ಟೋಟಲ್ 14 ಐಟಮ್ ಹೇಳಿದ್ದೀನಿ. ಈ 14 ಐಟಮ್ಗೆ ಇವಾಗ ಶುದ್ಧಿ ಮಾಡೋದು ಹೇಳ್ಕೊಡೋಣ. ಇವಾಗ ಈ 14 ಐಟಮನ್ನು ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು ದಿನ ಫುಲ್ಲಾಗಿ ಬಿಸಿಲಲ್ಲಿ ಒಣಗಿಸ್ಕೊಬೇಕು. ಬಿಸಿಲಿಂದ ತಂದು ಮೊದಲನೇದಾಗಿ ನುಗ್ಗೆ ಬೀಜ ಹುರ್ಕೊಬೇಕು. ಯಾವುದ್ರಲ್ಲಿ ಉರಿಬೇಕು? ಮಡಿಕೆಯಲ್ಲಿ ಉರಿಬೇಕು. ಮಡಿಕೆಯಲ್ಲಿ ಯಾವುದನ್ನ, ಯಾಕಂದರೆ ಯಾವುದು ಬೇಡ, ಮಡಿಕೆಯಲ್ಲಿ ಹುರಿದ್ರೆ ಔಷಧಿ ಗುಣಗಳು ಚೆನ್ನಾಗಾಗುತ್ತೆ. ಮಡಿಕೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಪೌಡ್ರ್ ಮಾಡಿ ಮಡ್ಕೊಬೇಕಿದು. 2ನೇದು ಈರುಳ್ಳಿ ಬೀಜ ನೋಡೋಕ್ಕೆ ಹೆಂಗಿರುತ್ತೆ ಅಂದರೆ ಎಳ್ಳು ಥರ ಇರುತ್ತೆ. ಅದೂ ಅಷ್ಟೇ ಸಲ್ಲಿಯಾಗಿ ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡು ಪೌಡ್ರ್ ಮಾಡಿ ಮಡ್ಕೊಬೇಕು. 3ನೇದಾಗಿ ಜಾಕಾಯಿ. ಈ ಜಾಕಾಯಿ ನೀವು ಹಂಗೆ ಹಾಕ್ಬಾರ್ದು. ಜಾಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಬಂದು ಹುಳಗಳೆಲ್ಲ ಇರ್ತವೆ. ಈ ಜಾಕಾಯಿನ ತುಪ್ಪದಲ್ಲಿ ಹುರ್ಕೊಬೇಕು. ತುಪ್ಪದಲ್ಲಿ ಹುರ್ಕೊಂಡಾಗ ಮಾತ್ರ ಔಷಧೀಯ ಗುಣಗಳು ಜಾಸ್ತಿ ಆಗುತ್ತೆ. 4ನೇದಾಗಿ ಕಟುಕ ಅಂದರೆ ಏನು ಗೊತ್ತಾ ನಿಮಗೆ? ಈ ನೀರಿದೆಯಲ್ಲ, ನೀರನ್ನು ಕೊಳೆ ತುಂಬಿರ್ತಕ್ಕಂಥ ನೀರನ್ನು ನೀವು ಚೆನ್ನಾಗಿ ತೇದ್ಬಿಟ್ಟು ಅದ್ರಲ್ಲಿ ಹಾಕಿದಾಗ ನೀರು ಫಿಲ್ಟ್ರ್ ಆಗ್ಬಿಡುತ್ತೆ. ಇದು ಕಟುಕ ಬ್ಯೂಟಿಫುಲ್. ಇದನ್ನು ಏನಪ್ಪ ಮಾಡಬೇಕು ಅಂದರೆ ನೀವು ಹುರಿದಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಹುರ್ಕೊಬೇಕು. ಹುರ್ಕೊಂಬಿಟ್ಟು ಪೌಡ್ರ್ ಮಾಡಬೇಕಿದು. ಆಮೇಲೆ 5ನೇದಾಗಿ ಮಕ್ಕಾನ ಅಂದರೆ ನಿಮಗೆ ತಾವರೆ ಇದೆಯಲ್ಲ ಅದ್ರ ಬೀಜ. ಆ ಬೀಜ ಹುರಿದಾಗ ಏನಾಗುತ್ತೆ, ಒಂಥರ ಈ ಹತ್ತಿ ಥರ ದಪ್ಪ ಆಗ್ಬಿಡುತ್ತೆ. ಅದ್ರ ಒಳಗಡೆ ಇಷ್ಟುದ್ದ ಯೆಲ್ಲೋ ಕಲರ್ ಬರುತ್ತೆ, ಬೇರೆ ಥರ. ದಯವಿಟ್ಟು ಅದು ಕಿತ್ತಾಕ್ಬಿಡಿ. ಅದು ಯೂಸ್ ಮಾಡಬಾರ್ದು. ಅದು ಒಳಗಡೆ ಇರತಕ್ಕಂಥದ್ದು ವಿಷ. ಅದನ್ನು ತೆಗೆದುಬಿಟ್ಟು ಪೌಡ್ರ್ ಮಾಡಬೇಕು. ಸರಿನಾ? ನೀವು ಪೌಡ್ರ್ ಮಾಡಿದಾಗ ನಿಮ್ಗೆ ಎಲ್ಲನೂ ಒಳ್ಳೆಯ ಸೂಪರಾಗುತ್ತೆ. ಒಂದೊಂದಾಗಿ ಹೇಳ್ಕೊಂಬಂದೆ ಅಲ್ವಾ. ಈಗ ನೆಕ್ಸ್ಟು ಭೂಮಿ ಚಕ್ರ ಹೇಳಿದ್ದೀನಿ ಆವಾಗಲೇ. ಆ ಭೂಮಿ ಚಕ್ರನ ನೀವೇನು ಮಾಡಬೇಕು, ಹಾಲಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಪೌಡ್ರ್ ಮಾಡಬೇಕು. ಆಮೇಲೆ ಈ ಕಪ್ಪಿಚು ಬೀಜ ಹೇಳಿದ್ದೀನಿ ನೋಡಿ, ಕಪ್ಪಿಚು ಬೀಜನ ಏನು ಮಾಡಬೇಕು ಅಂದರೆ ಹಾಲಲ್ಲಿ ಹಾಕಿ ಕುದಿಸ್ಕೊಬೇಕು. ಕುದಿಸಿ ಏನು ಮಾಡಬೇಕು, ಅದು ಅದ್ರ ಮೇಲೆ ಸಿಪ್ಪೆ ಬರುತ್ತೆ. ಆ ಸಿಪ್ಪೆ ತೆಗೆದುಬಿಟ್ಟು 2 ಹೋಳು ಮಾಡಿ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಅದನ್ನು ಪೌಡ್ರ್ ಮಾಡಿ ಮಡ್ಕೊಬೇಕು ಕಪ್ಪಿಚು ಬೀಜ. ಆಮೇಲೆ ಇದು ಮೇಯ್ನ್ ನೋಡಿ, ಇದು ಬಿಟ್ಬಿಟ್ಟೆ ಕೇಸರಿ ಹಾಕ್ಬೇಕು. ಕೇಸರಿ ಅದರಲ್ಲೆಲ್ಲ ಬಿಟ್ಟಿದ್ದೀನಿ, ಆದರೂ ನಾನು ಪದೇ ಹೇಳ್ತೀನಿ. ಕೇಸರಿ ಏನಪ್ಪ ಮಾಡಬೇಕು? ಯಾವ ಕೇಸರಿ? ಅದೇ ಹೆಣ್ಮಕ್ಳಿಗೆ ಗರ್ಭಿಣಿ ಟೈಮಲ್ಲಿ ಕೊಡ್ತಾ ನೋಡಿ, ಆ ಕೇಸರಿ. ಅದನ್ನೇನು ಮಾಡಬೇಕು ಅಂದರೆ ಒಂದು ಬಾಟ್ಲಲ್ಲಿ ಹಾಕಿ ಬಿಸಿಲಲ್ಲಿ ಮಡಗ್ಬಿಡ್ಬೇಕು. ನೀವು ಹೊರಗಡೆ ಗಾಳಿಗೆ ಹಾಕಿದ್ರೆ ಹೊರ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿಬಿಟ್ಟು ಇದರಲ್ಲೆಲ್ಲ ಮಿಶ್ರಣ ಮಾಡಬೇಕು. ಮಿಶ್ರಣ ಆದಮೇಲೆ ಒಂದೊಂದಾಗಿ ಜಲ್ಡೆ ಹಿಡಿಬೇಕು. ಜಲ್ಡೆ ಹಿಡಿದು ರ್ಯಾಡಿಶ್ ನೋಡಿ ಹೇಳಕ್ಕೆ ಮರ್ತೆ, ನಾನು ಒಂದೊಂದು ಮರಿತೀನಿ, ಯಾಕಂದರೆ ಅವಾಗ ಹೇಳ್ತಾ ಇದ್ದೀನಿ. ರ್ಯಾಡಿಶನ್ನ ಏನು ಮಾಡಬೇಕು, ಅದು ಸಣ್ಣ ಉರಿಯಲ್ಲಿ ಕೆಂಪು ಥರ ಹುರ್ಕೊಬೇಕು. ಯಾವುದು? ರ್ಯಾಡಿಶ್ ಬೀಜ, ಮೂಲಂಗಿ ಬೀಜ ಇದೆಯಲ್ಲ, ಅದು ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ಸಹ ಪೌಡ್ರ್ ಮಾಡ್ಕೊಬೇಕು. ಇದೆಲ್ಲ ಪೌಡ್ರ್ ಮಾಡಾದಮೇಲೆ ಈಗ ಮೇಯ್ನ್ ಏನಪ್ಪ ಅಂದರೆ ಪಾದರಸ ಲಿಂಗ ಅಂತಾರೆ ತಮಿಳಿನಲ್ಲಿ. ಇದೇ ಮೇಯ್ನ್ ನಮಗೆ. ಯಾಕಂದರೆ ಅದನ್ನು ಔಷಧಿ ಮಾಡತಕ್ಕಂಥ ಯಾರ ನುರಿತವಾದಂಥ ಡಾಕ್ಟ್ರ್ ಇದ್ದರೆ ಅವ್ರ ಹತ್ರ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದಾಗ ನೀವಾಗ ಹೆಂಗೆ ಮಾಡಬೇಕು ಅಂದರೆ ಇಷ್ಟು ಪೀಸ್ ತೊಗೊಳ್ಳಿ, ಇಷ್ಟುದ್ದ ತೊಗೊಂಡು ಅದು ಫುಲ್ಲು ಹಾಲು ಇದ್ಬಿಟ್ಟು 2 ದಿನ ಬಿಟ್ಬಿಡಿ. 2 ದಿನ ಬಿಟ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಲನ್ನ ಚೆಲ್ಬಿಡಿ. ಪುನಃ ಒಂದು ಹಾಲು ಒಯ್ಯಿರಿ, 24 ಗಂಟೆ ಬಿಡಿ. 24 ಗಂಟೆ ಬಿಟ್ಬಿಟ್ಟು ಪುನಃ ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತು ಚೆಲ್ರಿ.
ಪುನಃ ಅಂದರೆ ಈ ಥರ ಒಂದು 5 ಸರಿ ಮಾಡಬೇಕು. 5 ಸರಿ ಮಾಡಿದಾಗ ಪಾದರಸ ನಿಮಗೇನಾಗುತ್ತೆ, ಔಷಧಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಪಾದರಸ ತೊಗೊಂಡಾಗ ಒಳಗಡೆ ಏನಾಗುತ್ತೆ ಗೊತ್ತಾ, ನಿಮ್ಮ ವೀರ್ಯಾಣು ಹೆಚ್ಚುತ್ತೆ, ಅದ್ರ ಜೊತೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ. ಆಮೇಲೆ ವೀರ್ಯಾಣು ನೀರು ಥರ ಇರಲ್ಲ, ವೀರ್ಯಾಣು ಗಟ್ಟಿ ಆಗುತ್ತೆ. ಇವಾಗ ನಾನು ಹೇಳಿದ್ದು ಒಂದೊಂದು ಪದಾರ್ಥನೂ ಸಹ ವೀರ್ಯಾಣುವನ್ನು ಗಟ್ಟಿ ಮಾಡಿ ನಿಮ್ಮ ದಾಂಪತ್ಯ ಜೀವನದ ಹೆಚ್ಚಿನ ಟೈಮ್ ತೊಗೊಬೇಕು. ಟೈಮ್ ತೊಗೊಳುತ್ತೆ, 5 ನಿಮಿಷ 10 ನಿಮಿಷ ಅಲ್ಲ, ನಿಮಗೆ ಟೈಮ್ ತೊಗೊಂಡು ಚೆನ್ನಾಗಿ ನಿಮಗೆ ಸಂತೋಷ ಪಡಿಸುತ್ತೆ. ಇದು ಒಂದೊಂದು ಔಷಧಿನೂ ನೀವು ಮಾಡಿ ಮಾಡಿ ನೋಡಿದಾಗ ನಿಜವಾಗ್ಲೂ ಸಿಗುತ್ತೆ. ಸರಿ, ಈಗ ಇದೆಲ್ಲ ಮಾಡಿಬಿಟ್ರಿ, ನೆಕ್ಸ್ಟ್ ಏನು ಮಾಡಬೇಕು, ಸ್ವರ್ಣ ಭಸ್ಮ ಉಳಿದಿದೆ, ಜ್ಞಾಪಕ ಇಟ್ಕೊಳ್ಳಿ. ಈ ಸ್ವರ್ಣ ಭಸ್ಮವನ್ನು ಹಾಕಿ ಜೇನುತುಪ್ಪ ಮಿಶ್ರಣ ಮಾಡಿ ನಾನು ತೋರಿಸ್ತೀನಿ ಆಮೇಲೆ ಯಾವ ಥರ ಗೋಲಿ ಮಾಡಬೇಕು ಅಂತ. ಒಂಥರ ಗೋಲಿ ಮಾಡಿ ಮಡ್ಕೊಳ್ಳಿ. ಗೋಲಿ ಮಾಡಿ ಮಡ್ಕೊಂಡ್ರೆ, ಸ್ವರ್ಣ ಭಸ್ಮ ಹಾಕಿ ಗೋಲಿ ಮಾಡಿ ಮಡ್ಕೊಂಡ್ರೆ ನೋಡೋಕ್ಕೆ ಸ್ವರ್ಣ ಬಂದರೆ ಸ್ವರ್ಣ ಅಂದರೆ ಹೇಳಿ ಒಂಥರ ಚಿನ್ನದ ಥರ ಇರುತ್ತದೆ ಅಲ್ವಾ. ಈ ಚಿನ್ನದ ಭಸ್ಮವನ್ನು ಆ್ಯಡ್ ಮಾಡಿ ನೀವೇನು ಮಾಡಬೇಕು, ಒಂದು ಗೋಲಿ ಥರ ಜೇನುತುಪ್ಪ ಹಾಕಿ ಎಲ್ಲ ಮಿಶ್ರಣ ಮಾಡಿದಾಗ ಗಟ್ಟಿಯಾಗುತ್ತೆ. ಇದನ್ನು ಗೋಲಿ ಗಾತ್ರ ಉಂಡೆ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮಾಡ್ಕೊಳ್ಳಿ. 45 ದಿನಕ್ಕೆ ತೊಗೊಳ್ಳಿ, 45 ಡೇಸು. ಬೆಳಿಗ್ಗೆ ಒಂದು, ಸಂಜೆ ಒಂದು, ಬೆಳಿಗ್ಗೆ ಒಂದು, ಸಂಜೆ ಒಂದು. ಇದು ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದು. ಈಗ ಒಬ್ಬೊಬ್ಬರಿಗೆ ಉದಾಹರಣೆಗೆ 20 ವರ್ಷ, 21 ವರ್ಷ, 25 ಚಿಕ್ಕ ಏಜು, ರಕ್ತ ಚೆನ್ನಾಗಿರುತ್ತೆ. 80 ವಯಸ್ಸು ತನಕ ನಾವು ತೊಗೊಬೇಕು ಅಂತ ಫಸ್ಟ್ ಹೇಳಿದ್ದೀನಿ. ಸೊ ಇದನ್ನು ನೀವು ಒಂದೊಂದಾಗಿ ಬೆಳಿಗ್ಗೆ ಒಂದು, ಸಂಜೆ ಒಂದು ತೊಗೊಂಡೋಗ್ತಾ ಇದ್ದರೆ ದಾಂಪತ್ಯ ಜೀವನದಲ್ಲಿ ಸುಖ ಸಂಸಾರವನ್ನು ತುಂಬ ತೃಪ್ತಿ ಕೊಡ್ಬೋದು. ಹೆಣ್ಮಕ್ಳಿಗೂ ಸೈಡ್ ಎಫೆಕ್ಟ್ ಇಲ್ಲ, ಆರಾಮಾಗಿರ್ಬೋದಲ್ವಾ. ಸೊ ಇದು ನಾರ್ಮಲು, ಇದೆಲ್ಲ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ, ಇದೆಲ್ಲೂ ನಾನು ಕೆಮಿಕಲ್ ಆ್ಯಡ್ ಮಾಡಿಲ್ಲ ಅಲ್ವಾ. ಈಗ ಸಣ್ಣ ಇರೋರು, ದಪ್ಪ ಇರೋರೆಲ್ಲ ತೊಗೊಬೋದು. ಅದರಲ್ಲಿ ಮೇಯ್ನ್ ಏನು ಅಂದರೆ, ತುಂಬ ದಪ್ಪ ಇರ್ತಾರಲ್ಲ, ಹೆವಿ ದಪ್ಪ ಇರ್ತಾರೆ. ಕಾರಣ ಏನು ಅಂದರೆ ಅವ್ರ ದೇಹ ಸ್ವಲ್ಪ ಶೀತದಿಂದ ಕೂಡಿರುತ್ತೆ. ಇಂಥವ್ರಿಗೇನು ಮಾಡಬೇಕು, ಸಣ್ಣನೂ ಮಾಡಬೇಕು, ಪ್ಲಸ್ ತನ್ನ ಇದೆಯಲ್ಲ ಶಿಶ್ನ ಉದ್ದನೂ ಆಗಬೇಕು. ಅಂಥವ್ರಿಗೇನು ಗೊತ್ತಾ ಮಾಡಬೇಕು ಅಂದರೆ, ಬೆಳ್ಳಿ ಬರುತ್ತೆ, ಬೆಳ್ಳಿ ಭಸ್ಮ ಅಂತ ಸಿಗುತ್ತೆ. ಬೆಳ್ಳಿ ಭಸ್ಮ ಗಿಡಮೂಲಿಕೆಗಳ್ದು. ಅಂಗಡಿಗೆ ಹೋಗಿ ಆಚಾರ್ಯ ಅಂಗಡಿಯಲ್ಲಿ ತಂದುಬಿಡ್ಬೇಡಿ ಬೆಳ್ಳಿ ಭಸ್ಮ ಅಂತ, ಆಮೇಲೆ ಅಷ್ಟೇ ಜನಗಣ ಮಾಡಿ ಆಡಾಗ್ಬಿಡುತ್ತೆ. ಅದೆಲ್ಲ ಮಾಡೋದು ಬೇಡಿ ದಯವಿಟ್ಟು. ಬೆಳ್ಳಿ ಭಸ್ಮ ಅಂದರೆ ನಿಮಗೆ ದೂತ್ ಪಾಪೇಶ್ವರ್, ಆಮೇಲೆ ಡಾಬರು, SKM ಕಂಪ್ನಿಗಳು ಇದರಲ್ಲೆಲ್ಲ ಸಿಗುತ್ತೆ. 2 ಗ್ರಾಮ್ ಬೆಳ್ಳಿ ಭಸ್ಮ ನಾನು ಹೇಳಿದ್ನಲ್ಲ ಗಿಡಮೂಲಿಕೆ, ಇದರೆಲ್ಲ ಆಡ್ ಮಾಡಿಬಿಡಿ. ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ದಪ್ಪ ಇರ್ತಾರಲ್ಲ ಅಂಥ ಶರೀರಕ್ಕೆ ಇದು ಹಾಕಿದಾಗ ಅವರು ಸಣ್ಣನೂ ಆಯ್ತಾರೆ, ಸಂಭೋಗನೂ ಮಾಡ್ಕೊಂಬರ್ತಾರೆ, ಆರಾಮಾಗಿ ಜೀವನ ಎಂಜಾಯ್ ಮಾಡ್ಕೊಂಡು ಸೂಪರಾಗಿರ್ತಾರೆ. ಸರಿ, ಇದು ದಪ್ಪ ಇದ್ದವನಿಗೆ. ತುಂಬ ಸಣ್ಣ ಇರ್ತಾನೆ, ಅವ್ನಿಗೇನು ಸಾರು ಮಾಡಬೇಕು, ಹೆವಿ ಸಣ್ಣ. ಯಾಕಂದರೆ ದೇಹ ತುಂಬ ಉಷ್ಣ ಇರುತ್ತೆ. ಒಂದು ಉಷ್ಣ ಇದ್ದಾಗ ಅವನ ದೇಹ ಕರಗ್ತಾ ಹೋಯ್ತಾ ಇರುತ್ತೆ. ಅಂಥವ್ರಿಗೇನು ಮಾಡಬೇಕು, 1 ಗ್ರಾಮ್ ಚಿನ್ನದ ಭಸ್ಮ. ಚಿನ್ನ ಅಂದರೆ ಚಿನ್ನ ಆಚಾರ್ಯ ಅಂಗಡಿಯಲ್ಲಿ ತರಂಗಿಲ್ಲ, ಅದನ್ನು ಹೇಳ್ಬಿಡ್ತೀನಿ. ಚಿನ್ನದ ಭಸ್ಮ ಡಾಬರು, ದೂತ್ ಪಾಪೇಶ್ವರು, SKM ಕಂಪ್ನಿಯಲ್ಲಿ ಸಿಗುತ್ತೆ. ನೀವು ತೊಗೊಂಬಂದು ಎಲ್ಲ ಮಿನಿಮಮ್ 100 ಗ್ರಾಮ್ ಇರಬೇಕು. ಯಾವುದು ಗಿಡಮೂಲಿಕೆ ಎಲ್ಲ ಹೇಳಿದ್ನಲ್ಲ, ಆ 100 ಗ್ರಾಮ್ ಗಿಡಮೂಲಿಕೆಗಳಿಗೆ 1 ಗ್ರಾಮ್ ಚಿನ್ನದ ಭಸ್ಮವನ್ನು ಚೆನ್ನಾಗಿ ಆ್ಯಡ್ ಮಾಡಿ ಜೇನುತುಪ್ಪ ಸುರಿಸಿ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಅದನ್ನು ಗೋಲಿ ಗಾತ್ರ ಉಂಡೆ ಮಾಡಿ, ಅದು ಇದು ಹೆಸರೇ ಬಂದು, ಈ ಮಾತ್ರೆ ಹೆಸರೇನು ಗೊತ್ತಾ, ತಂಬಣ ಗುಳಿಗ ಅಂದರೆ ಮಾತ್ರೆ, ತಂಬಣ ಮಾತ್ರೆ ಅಂತ ಹೆಸರಿದು. ಈ ಮಾತ್ರೆಯನ್ನು ನೀವು ಜೇನುತುಪ್ಪ ಮಿಶ್ರಣ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಒಂದೊಂದು ಗೋಲಿ ಗಾತ್ರ ಮಾಡಿ ಒಣಗಿಸ್ಬಿಡಿ. ಒಣಗಿಸಾದ್ಮೇಲೆ ಒಂದು ಕನ್ನಡಿ ಬಾಟ್ಲಲ್ಲಿ ಹಾಕಿ ಮಡಗ್ಬಿಡ್ರಿ. ಬೆಳಿಗ್ಗೆ ಟಿಫನ್ಗಿನ್ನ ಮುಂಚೆ ಒಂದು ಚೆನ್ನಾಗಿ ಅಗಿರಿ, ಅಗಿದ್ಬಿಟ್ಟು 1 ಲೋಟ ಹಾಲು ಕುಡೀರಿ. ತಿರ್ಗಾ ಸಾಯಂಕಾಲ ಟಿಫನ್ಗೆ ಊಟಕ್ಕೆ ಮುಂಚೆ ಒಂದು ಅಗಿರಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಗಿರಿ, 1 ಲೋಟ ಹಾಲು ಕುಡೀರಿ. 8 ಕಾಲು 9 ಗಂಟೆ ಅಷ್ಟೊತ್ತು ಕುಡಿದ್ಬಿಟ್ರೆ 10:30 ಅಷ್ಟಕ್ಕೆ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ತಡಿಲಿಲ್ಲ ಅಂದರೆ ಅದು ಓಡ್ಬರ್ತಾ ಇರುತ್ತೆ. ಸೊ ಹಂಗಾಗಿ ಈ ತಂಬಣ ಗುಳಿಗೆಯನ್ನು ತೆಗೆದುಕೊಂಡು 16 ಜನಕ್ಕೆ ತಿಳಿಸಿ, ಈ ನಮ್ಮ ರಾಜ ಮಹಾರಾಜರುಗಳು ಬಚ್ಚಿಟ್ಟಿರ್ತಕ್ಕಂಥ ಔಷಧವನ್ನು ನಿಮ್ಗೆ ನಾನು ತಿಳಿಸ್ತೀನಿ. 63 ಹೆಂಡತಿಯನ್ನು ಅಫ್ಜಲ್ ಖಾನ್, ಬಿಜಾಪುರದ ಆ ರಾಜ ಅಫ್ಜಲ್ ಖಾನ್ ಹೆಂಡ್ತಿಗಳ್ನೆಲ್ಲ ಸಾಯಿಸ್ಬಿಡ್ತಾನೆ. ಯಾಕೆ ಹೇಳಿ, ಅವ್ರ ಹೆಂಡ್ತಿಗೆ ಯಾರೋ ಬೇರೆಯವ್ರು ಏನಾರು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸಾಯಿಸ್ಬಿಟ್ಟು ಶಿವಾಜಿ ಮಹಾರಾಜರ ಹತ್ರ ಜಗಳಕ್ಕೆ ಹೋಯ್ತಾನೆ ಇವನು. ಯಾವುದನ್ನು ವಾಪಸ್ ಬರಲ್ಲ ಇವನು.
ಸೊ 63 ಹೆಂಡ್ತಿನ ಹೆಂಗಪ್ಪ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಈ ತಂಬಣ ಗುಳಿಗೆನ ತಿಂದು 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 63 ಹೆಂಡ್ತಿನೂ ಮೇಂಟೈನ್ ಮಾಡ್ತಾ ಇದ್ದ. ಇವಾಗ ನೀವು ಒಂದೇ ಹೆಂಡ್ತಿನ ಮೇಂಟೈನ್ ಮಾಡಿ 63 ಬೇಡ, ಸರಿನಾ? ಒಂದು ಹೆಂಡ್ತಿನ ಮೇಂಟೈನ್ ಮಾಡಿ ಅವ್ರಿಗೆ ತೃಪ್ತಿಪಡಿಸಿ. ಅಪ್ಪಿ ಇದು ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಮತ್ತು ಹೊಟ್ಟೆಲಿ ಅಲ್ಸರ್ ಇರೋರು, 8 ವಿಧವಾದ ಅಲ್ಸರ್ಗಳಿದೆ. ಅಂಥ ಅಲ್ಸರ್ ಇರೋರು ಫಸ್ಟ್ ಏನು ಮಾಡಿ, ಒಂದು ಕಾಲು ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ತೊಗೊಂಡು ತಿಂದು ನೋಡಿ, ಆಮೇಲೆ ಅರ್ಧ ತಿನ್ನಿ, ಆಮೇಲೆ ಮುಕ್ಕಾಲು ತಿನ್ನಿ, ಆಮೇಲೆ ಒಂದು ತಿನ್ನಿ, ನಿಧಾನಕ್ಕೆ ಮಾಡ್ಕೊಬರ್ಬೇಕು ಅಲ್ಸರ್ ಇರೋರು. ಆಮೇಲೆ ಈ ನಮ್ಮ ಇದು ಓಪನ್ ಹಾರ್ಟ್ ಸರ್ಜರಿ ಮಾಡಿರ್ತಾರೆ, ಬೈಪಾಸು ಓಪನ್ ಹಾರ್ಟ್ ಸರ್ಜರಿ, ಅಂಥವ್ರು ಯೂಸ್ ಮಾಡೋದು ಬೇಡ. ಇದು ಫೇಸ್ ಮೇಕರು ಯೂಸ್ ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಉದ್ರಿಕ್ತತನ ಜಾಸ್ತಿ ಆಗುತ್ತೆ, ಹಂಗಾದ್ರೆಲ್ಲ ಯೂಸ್ ಮಾಡಬಾರ್ದು. ಅವ್ರನ್ನ ಬಿಟ್ಟು ಮಿಕ್ಕಿದೆಲ್ಲ 20 ರಿಂದ 80 ವರ್ಷದ ತನಕ ಯೂಸ್ ಮಾಡ್ಬೋದು. ನೋಡಿ, ಇದು ಗಿಡಮೂಲಿಕೆ, ಹರ್ಬಲ್ ಇದು. ಈಗ ಫಸ್ಟು ನಿಮ್ಗೆ ನಾನು ಹೇಳ್ಕೊಟ್ನಲ್ಲ, ಇದು ಗಿಡಮೂಲಿಕೆಗಳದ್ದು. ನೋಡಿ, ಇದು ಗಿಡಮೂಲಿಕೆ, ಬೇರೆ ಗಿಡಮೂಲಿಕೆ ಹಾಕಿರೋದು. ಇದು 14 ಐಟಮ್ ಏನು ಹಾಕಿದ್ದೀನಿ ಅದು ನಿಮಗೆ ಗಿಡಮೂಲಿಕೆ ತೋರಿಸ್ತಾ ಇದ್ದೀನಿ. ಇದು ಗಿಡಮೂಲಿಕೆಗಳು. ಇದು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ, ಅದು ಬಂದು ಸಿಲ್ವರ್. ನೋಡಿ, ಇದು ಎರಡನೇದು ಬೆಳ್ಳಿ ಭಸ್ಮ ಆ್ಯಡ್ ಮಾಡಿರೋದು. ಬೆಳ್ಳಿ ಭಸ್ಮ, ಅಲ್ಲಿ ಬೆಳ್ಳಿ ಭಸ್ಮ ಸಿಗೋದು ಆಯುರ್ವೇದಿಕ್ ಅಂಗಡಿಗಳಲ್ಲಿ, ಡಾಬರು, ಆಮೇಲೆ SKM ಕಂಪ್ನಿ, ಇಲ್ಲೆಲ್ಲ ಸಿಗುತ್ತೆ. ಆ 2 ಗ್ರಾಮ್ನ ಮಿಕ್ಸ್ ಮಾಡಿ ಗಿಡಮೂಲಿಕೆಗೆ ಹಾಕಿರೋದು ಇದು. ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದನ್ನು ನೋಡಿ, ಇದೇ ಸೈಜು ನೋಡಿ, ಒಂದು ಗೋಲಿ ಗಾತ್ರ, ಚಿಕ್ಕದ್ರೆ ನಾವೆಲ್ಲ ಗೋಲಿ ಆಡ್ತಾ ಇದ್ದೋ ಅದೇ ಸೈಜೇ ಇದೆ. ಒಂದು ಬಾಯಿಗೆ ಹಾಕ್ಕೊಳ್ಳೋದು, ಚೆನ್ನಾಗಿ ಅಗಿಯೋದು. ಇದರಲ್ಲಿ ಜೇನುತುಪ್ಪ ಮಿಶ್ರಣ ಮಾಡೋದಕ್ಕೆ ಚೆನ್ನಾಗಿದೆ. ಸ್ವಲ್ಪ ಖಾರ ಇದೆ, ಹುಳಿ ಇದೆ, ಸಿಹಿ ಇದೆ, ಎಲ್ಲ ಟೈಪು ಸಿಗುತ್ತೆ. ಅಗದ್ಬಿಟ್ಟು ಹಾಲು ಕುಡಿಯೋದಷ್ಟೇ. ನೋಡಿ, ಇದು ಬೆಳ್ಳಿ ಭಸ್ಮ. ಇದು ಯಾರು ತೊಗೊಬೇಕು? ದಪ್ಪಗಿರೋರು, 90 kg 100 kg ಇರ್ತಾರಲ್ಲ, ಅಂಥವ್ರು ತೊಗೊಬೇಕು. ತೊಗೊಂಡಾಗ ಅವರ ಶಿಶ್ನ ಉದ್ದನೂ ಆಗುತ್ತೆ, ಸ್ವಲ್ಪ ದಪ್ಪನೂ ಆಗುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ದಪ್ಪ ಇರೋರಿಗೆ ಅದು ತುಂಬ ಕಡಿಮೆ ಅಂದರೆ ಅವ್ರ ದೇಹಕ್ಕೆ ತಕ್ಕನಾಗಿ ಕರೆಕ್ಟಾಗಿರುತ್ತೆ. ಸೊ ಹಂಗಾಗಿ ದೇಹದಲ್ಲಿ ತುಂಬ ಶೀತ ಅಂಶ ಕೂಡಿದರೆ ದಪ್ಪ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಸಂಭೋಗ ಮಾಡೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅಂಥವ್ರಿಗೆ ಎಂಥದ್ದು ಬೆಳ್ಳಿ ತಂಬಣ ಗುಳಿಗೆ, ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಇದು ಮೂರನೇದಾಗಿ ಚಿನ್ನದ ಭಸ್ಮ ಆ್ಯಡ್ ಮಾಡಿದ್ದೀವಿ. ಚಿನ್ನದ ಭಸ್ಮ ಎಲ್ಲ ಗಿಡಮೂಲಿಕೆಗಳು, ನಾನು ಏನು ಹೇಳಿದೆ 14 ಗಿಡಮೂಲಿಕೆಗಳು ಇದರಲ್ಲಿದೆ. ಅದ್ರ ಜೊತೆಗೆ ಚಿನ್ನದ ಭಸ್ಮ ಆ್ಯಡ್ ಮಾಡಿದ್ದೀವಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಚಿನ್ನದ ನಮ್ಮ ಇವರಿದ್ದಾರಲ್ಲ ವಿಶ್ವಕರ್ಮದವರು, ಅವ್ರ ಹತ್ರ ಕೇಳಬೇಡಿ, ಆಚಾರ್ಯಗಳ ಹತ್ರ ಹೋಗ್ಬಿಟ್ಟು ನೀವು ಕೇಳಬಾರ್ದು. ಏನಂತ, ಸ್ವಾಮಿ ಬೆಳ್ಳಿ ಭಸ್ಮ ಕೊಡಿ 1 ಗ್ರಾಮ್ ಅಂತ. ಅವ್ರು ಕೊಡಲ್ಲ ಅಂತಾರೆ. ಯಾಕಂದರೆ ಬೆಳ್ಳಿ ಭಸ್ಮ ಅನ್ನೋದು ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂಥ ಭಸ್ಮ, ಚಿನ್ನದೇ ಅದು. ಚಿನ್ನದ ಭಸ್ಮನೇ. ಚಿನ್ನದ ಭಸ್ಮ ನಿಮಗೆ ಎಲ್ಲಿ ಸಿಗುತ್ತೆ? ಡಾಬರು, ದೂತ್ ಪಾಪೇಶ್ವರು ಮತ್ತು SKM ಕಂಪ್ನಿಯಲ್ಲಿ ಸಿಗುತ್ತೆ. ಸೊ ಅಲ್ಲೇ ತೊಗೊಬೇಕು. ಇಲ್ಲಾಂದರೆ ತಮಿಳ್ನಾಡು ಗೌರ್ಮೆಂಟಲ್ಲಿ ಒಂದು ಸಿಗುತ್ತೆ. ನಮ್ಮ ಕರ್ನಾಟಕದ ಗೌರ್ಮೆಂಟ್ ಆಯುರ್ವೇದಿಕ್ ಅಂಗಡಿ ಯಾವುದೂ ಇಲ್ಲ ಅಂತ ಕಾಣುತ್ತೆ. ಇದ್ದರೆ ನೀವು ಚಿನ್ನದ ಭಸ್ಮ ಅಂತ ಹೇಳಿದ್ರೆ ಕೊಡ್ತಾರೆ. ರೇಟ್ ನೀವೇ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಯಾಕಂದರೆ 1 ಗ್ರಾಮ್ ಚಿನ್ನದ ಭಸ್ಮ ಮಾಡಬೇಕು ಅಂದರೆ ಮಿನಿಮಮ್ ಅವ್ರಿಗೆ 4 ರಿಂದ 5 ಗ್ರಾಮು ಗಿಡಮೂಲಿಕೆಗಳಾಕಿ ಭಸ್ಮ ಮಾಡಬೇಕು. ಅದೇನಾದರೂ ಗಾಳಿಯಲ್ಲಿ ಮಡಗಿದ್ರೆ ಹಾರ್ಕೊಂಡು ತೂರ್ಕೊಂಡು ಹೋಗ್ಬಿಡುತ್ತೆ, ಅವಾಗ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಹುಷಾರಾಗಿ ಮಾಡಿ. ಇನ್ ಕೇಸ್ ನಿಮ್ಗೆ ಆಗಲ್ಲ, ನೀವು ಕಳಿಸ್ಕೊಡಿ ಸರ್, ನಮಗಿಷ್ಟು ದಿನ ಕಷ್ಟಪಟ್ಟು ಏನೇನೋ ತಿಂತಾಯಿದ್ದೋ. ವಯಾಗ್ರ ಏನು ತೊಗೊಳ್ತೀರಾ, ಅದಕ್ಕೆ 10ರಷ್ಟು ಕೆಲಸ ಮಾಡುತ್ತೆ. ವಯಾಗ್ರ ತೊಗೊಂಡ್ರೆ ನಿಮಗೆ ನರ ದೌರ್ಬಲ್ಯ ಅಧಿಕವಾಗುತ್ತದೆ. ಅಂದರೆ ಆ ಮೂಮೆಂಟಲ್ಲಿ ಚೆನ್ನಾಗಿರ್ಬೋದು, ಆದರೆ ಬರ್ತಾ ಬರ್ತಾ ಕಣ್ಣಿನ ನರ, ಕಾಲಿನ ನರ, ಎಲ್ಲೆಲ್ಲಿ ನರಗಳಿದೆಯೋ ಅಲ್ಲೆಲ್ಲ ಇನ್ನೂ ದೌರ್ಬಲ್ಯ ಆಗ್ಬಿಡುತ್ತೆ. ನೋಡೋಕ್ಕೆ ಅಷ್ಟೇ. ಬಟ್ ನಮ್ಮ ರಾಜ ಮಹಾರಾಜರು ಬಚ್ಚಿಟ್ಟಿರ್ತಕ್ಕಂಥ ಈ ದಿವ್ಯವಾದ ಗಿಡಮೂಲಿಕೆ ಔಷಧ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದಾಗ ಕೆಳಗಡೆ ನಂಬರ್ ಬರ್ತಾಯಿದೆ ನೋಡಿ, ಆ ನಂಬರ್ ಕಾಲ್ ಮಾಡಿ ನಿಮ್ಮ ಮನೆಗೆ ರೀಚ್ ಆಗುತ್ತೆ. ಓಕೆನಾ? ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇದರಲ್ಲಿ ಯಾವುದೂ ಸಹ ನಾನು ಕೆಮಿಕಲ್ ಆ್ಯಡ್ ಮಾಡಿಲ್ಲ. ನೀವು ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದೀನಿ, ನೀವು ಮಾಡ್ಕೊಬೋದು. 100 ಗ್ರಾಮ್ ಎಲ್ಲ ಸೇರಿ ಗಿಡಮೂಲಿಕೆ ಹಾಕಿದ್ರೆ, ಚಿನ್ನ ಹಾಕಿದ್ರೆ 1 ಗ್ರಾಮ್ ಹಾಕಿ, ಬೆಳ್ಳಿ ಹಾಕಿದ್ರೆ 2 ಗ್ರಾಮ್ ಹಾಕಿ, ನಾರ್ಮಲ್ ಏನು ಬೇಡಪ್ಪ ನಾನು ಚೆನ್ನಾಗಿದ್ದೀನಿ ಅಂದರೆ ಅದನ್ನೇ ತಿನ್ಕೊಂಡು ಮಾಡಿ ಎಲ್ಲ ಕೆಲಸ ಮಾಡುತ್ತೆ. ಸರಿನಾ? ಸೊ ಸೂಪರ್, ಮಾಡ್ಕೊಳ್ಳಿ. ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಮಾತ್ರ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು, ನಮಸ್ಕಾರ. ನಿಮ್ಮಲ್ಲಿ ಒಂದೇ ಒಂದು ಅಪೇಕ್ಷೆ ಏನು ಅಂದರೆ, ಇದು ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಯಿತಾ 2-3 ವಿಡಿಯೋ ನೋಡಿ, ಚೆನ್ನಾಗಿ ಇಷ್ಟ ಆಯಿತು ಪರವಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ಬೇಡ.
ಲೈಕ್ ಮಾಡಿದ್ರೆ 10 ಜನಕ್ಕೆ ಹೋಗುತ್ತೆ. ಮಹಾರಾಜ ಬಚ್ಚಿಟ್ಟಿದ್ದಕ್ಕಂಥ ಔಷಧ ನಿಮಗೆಲ್ಲ ಹೇಳಿದ್ದೀನಿ. ಸೊ ಯೂಸ್ ಮಾಡಿ, ಹ್ಯಾಪಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಥ್ಯಾಂಕ್ ಯು.